ಈ ದಿನ ನಮ್ಮ ಅತ್ತೆಯವರು ಹೇಳಿಕೊಟ್ಟಂತಹ ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಪುಡಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. 1 ಬಟ್ಲು ಕಡಲೆಬೇಳೆ, 1 ಬಟ್ಲು ಉದ್ದಿನಬೇಳೆ, 1 ಬಟ್ಲು ಹೆಚ್ಚಿಟ್ಕೊಂಡ ಒಣ ಕೊಬ್ಬರಿ, 1 ಹಿಡಿ ಕರಿಬೇವಿನ ಸೊಪ್ಪು, 20 ರಿಂದ 25 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 3 ರಿಂದ 4 ಸ್ಪೂನು ಬೆಲ್ಲ, ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಸ್ವಲ್ಪ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನು ಕಡಲೆಬೇಳೆನ ಹುರ್ಕೋತಾ ಇದ್ದೀನಿ. ಈ ಕಡಲೆಬೇಳೆ ಕೆಂಪಗೆ ಹುರ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ಎಣ್ಣೆಯನ್ನು ಸೋಕಿಸ್ಬಾರ್ದು. ಕಡಲೆಬೇಳೆನ ಈ ಥರ ಕೆಂಪಗೆ ಆಗೋಗೆ ಹುರ್ಕೋಬೇಕು. ಇದು ಕಪ್ಪಗೆ ಮಾಡಿಕೊಂಡ್ರೆ ಚಟ್ನಿ ಪುಡಿ ಕಹಿ ಬರುತ್ತೆ. ಈ ಲೆವೆಲಲ್ಲಿ ಹುರ್ಕೊಂಡ್ರೆ ಸಾಕು. ಈಗ ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಇದು ಅಷ್ಟೇ, ಎಣ್ಣೆ ಹಾಕ್ಕೋಬಾರ್ದು. ಇದು ಕೆಂಪಗಾಗೋ ಹಾಗೆ ಹುರ್ಕೋಬೇಕು. ನೋಡಿ, ಉದ್ದಿನಬೇಳೆನೂ ಈ ಹದಕ್ಕೆ ಹುರ್ಕೋಬೇಕು. ಇದು ಇದೇ ಥರ ಇದ್ದರೆ ಚೆನ್ನಾಗಿ ಚಟ್ನಿ ಪುಡಿ ಬರುತ್ತೆ. ಕರಿಬೇವಿನ ಸೊಪ್ಪು 1 ಹಿಡಿ ಹಾಕ್ತಾಯಿದ್ದೀನಿ. ಇದನ್ನು ಗರಿ ಗರಿ ಅನ್ನೋ ಥರ ಹುರ್ಕೋಬೇಕು. ನೋಡಿ, ಕರಿಬೇವಿನ ಸೊಪ್ಪನ್ನು ಈ ಥರ ಹುರ್ಕೋಬೇಕು. ಹಿಂಗೆ ಕೈ ಮುಟ್ಟಲ್ಲಿ ಪುಡಿ ಆಗಬೇಕು. ನಾನು 20-25 ಬ್ಯಾಡಗಿ ಮೆಣಸಿನ್ಕಾಯಿನ ಈ ಥರ ಸ್ವಲ್ಪ ಚಿಕ್ಕದಾಗಿ ಕತ್ತರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಬೇಗ ಆಗುತ್ತೆ ಈ ಥರ ಹಾಕ್ಕೊಂಡು ಹುರ್ಕೊಂಡ್ರೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಇಂಗು ಸೇರಿಸ್ತಾ ಇದ್ದೀನಿ. ನೋಡಿ, ಇಂಗು ಸೇರಿಸ್ತಾ ಇದ್ದೀನಿ. ಚೂರು ಇದಕ್ಕೆ ಇದಕ್ಕೆ ಎಣ್ಣೆ. ಇದನ್ನು ಹುರ್ಕೋಬೇಕು 1-2 ನಿಮಿಷದಷ್ಟು. ಮೆಣಸಿನ್ಕಾಯಿ ಜೊತೆನೇ ಹುಣಸೆ ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನು ಸೇರಿಸಿ ಹುರ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 5-6 ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇಷ್ಟು ಬೆರೆತ್ಕೊಂಡ್ರೆ ಇದು ಸಾಕು. ನೋಡಿ, ಮೆಣಸಿನ್ಕಾಯಿನೂ ಈ ಥರ ಹುರ್ಕೋಬೇಕು. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೋಬೋದು. ಖಾರ ಕಡಿಮೆ ಬೇಕು ಅಂತಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋಬೋದು. 1 ಬಟ್ಲು ಕೊಬ್ಬರಿನ ಅದನ್ನು ಹುರ್ಕೋತಾ ಇದ್ದೀನಿ. ಒಂದು 2 ನಿಮಿಷ ಹುರ್ಕೋಬೇಕು. ಹಸಿ ವಾಸನೆ ಹೋಗುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿ, ಈ ಥರ ಕೊಬ್ಬರಿನೂ ಹುರ್ಕೊಂಡು ಇಟ್ಕೋತಾ ಇದ್ದೀನಿ. ಆಮೇಲೆ ಇದೆಲ್ಲ ಆರಿದ್ಮೇಲೆ ಮಿಕ್ಸಿನಲ್ಲಿ ಆಡಿಸ್ಕೋಬೇಕು. ಚಟ್ನಿ ಪುಡಿನ ಇವಾಗ ಮಿಕ್ಸಿ ಮಾಡ್ಕೊಂಡೆಲ್ಲ ಆಗಿದೆ. ಈ ಹದಕ್ಕೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ತುಂಬ ನುಣ್ಣಗಾದರೆ ಚೆನ್ನಾಗಿರಲ್ಲ ಟೇಸ್ಟು. ನೋಡಿ, ಇಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು. ಇದಕ್ಕೀಗ ನಾವು ಒಗ್ಗರಣೆ ಕೊಡಬೇಕು. ಇಂಗು, ಸಾಸಿವೆ, ಕರಿಬೇವು ಒಗ್ಗರಣೆ ಕೊಟ್ಟು ಇದಕ್ಕೆ ಸೇರಿಸ್ಕೋಬೇಕು. ಸಾಸಿವೆ, ಇಂಗು ಹಾಕ್ಕೊಂಡದು ಚಟಪಟ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕಬೇಕು. ಚಟಪಟ ಅಂತ ಇದೆ. ಈಗ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಂಡು ಕ್ಲೀನಾಗಿ ಕಲಿಸ್ಕೋಬೇಕು. ನೋಡಿ, ಈಗ ಒಗ್ಗರಣೆ ಆಯಿತು. ಒಗ್ಗರಣೆ ಎಲ್ಲ ಆದಮೇಲೆ ಈ ಥರ ಕ್ಲೀನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿಟ್ಟಾದಮೇಲೆ ಇದನ್ನು ಒಂದು 2 ನಿಮಿಷ ಬಿಟ್ಟು ಒಂದು ಏರ್ ಟೈಟ್ ಜಾರಲ್ಲಿ ಹಾಕಿಟ್ಕೊಂಡ್ರೆ ನೀವು 1 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಇದು ಚಪಾತಿ, ದೋಸೆ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಭಾರಿ ಚೆನ್ನಾಗಿರುತ್ತೆ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ, ನಿಮ್ಮ ಅನಿಸಿಕೆನ ತಿಳಿಸಿ.